ನಮಸ್ಕಾರ. ಈ ಕೆಲವೇ ದಿನಗಳ ಹಿಂದೆ ನ್ಯೂಸ್ ಪೇಪರಲ್ಲಿ ವರದಿ ಬಂದಿತ್ತು. ಕರ್ನಾಟಕ ಸರ್ಕಾರ ಒಂದು ಬಜೆಟಲ್ಲಿ ಒಂದು ಪ್ರಸ್ತಾವನೆ ಇಡ್ತಾ ಇದೆ. ಏನಂದರೆ ನಮ್ಮ ರಾಜ್ಯಾದ್ಯಂತ 100 ರಾಮ ಮಂದಿರಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ 100 ಕೋಟಿ ಕೊಡಬೇಕಂತ ಹೇಳಿ. ನನ್ನ ಅನಿಸಿಕೆ ನಾನು ಜನರ ಮುಂದೆ ಇಡ್ತೀನಿ, ಹಾಗೂ ನಮ್ಮ ಮುಜರಾಯಿ ಸಚಿವರು ರಾಮಲಿಂಗ ರೆಡ್ಡಿ ಅವ್ರ ಮುಂದೆನೂ ಇಡ್ತೀನಿ, ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅನ್ನೋರ ಮುಂದೆನೂ ಇಡ್ತೀನಿ. ನೀವು ಯಾತಕ್ಕೆ BJPಯವ್ರನ್ನ ಕಾಪಿ ಮಾಡೋಕ್ಕೆ ಹೋಗ್ತೀರಿ? ನಮ್ಮ ರಾಜ್ಯದಲ್ಲಿ ಬರೀ ಒಂದೇ ಹೆಸರಿನ ದೇವರಿದ್ದಾರ. ತರ್ತರಾವರಿ ದೇವಸ್ಥಾನಗಳಿದೆ, ತರ್ತರಾವರಿ ದೇವರ ಹೆಸರುಗಳಿದೆ. ಎಲ್ಲ ದೇವರೆಲ್ಲ ಒಂದೇ ಆದರೂ ಕೂಡ ಹೆಸರುಗಳು ಬೇರೆ ಬೇರೆ ಇದೆ, ದೇವಸ್ಥಾನಗಳು ಬೇರೆ ಬೇರೆ ಇದೆ. ಗಣೇಶನ ಮಂದಿರಕ್ಕೆ ಕೊಡಬಾರ್ದಾ? ಸುಬ್ರಹ್ಮಣ್ಯೇಶ್ವರ ಮಂದಿರಕ್ಕೆ ಕೊಡಬಾರ್ದಾ? ಗೋವಿಂದ ದೇವಸ್ಥಾನಕ್ಕೆ ಕೊಡಬಾರ್ದಾ? ವೆಂಕಟೇಶ್ವರ ಸ್ವಾಮಿ, ಶನಿ ಮಹಾತ್ಮ ಆಗಲಿ, ಅಣ್ಣಮ್ಮ ಆಗಲಿ, ಮಾರಮ್ಮ ಆಗಲಿ, ಕಾಳಮ್ಮ ಆಗಲಿ, ಲಕ್ಷ್ಮಿ ಆಗಲಿ, ಸರಸ್ವತಿ ಆಗಲಿ, ಯಾವ ಹೆಸರಾದರೆ ಏನು, ದೇವರೆಲ್ಲ ಒಂದೇ. ಇಷ್ಟ ದೇವತೆ ಕೊಡಬೇಕು. ನೀವು 100 ದೇವಸ್ಥಾನ ರಾಜ್ಯಾದ್ಯಂತ ಬೇಕಾದರೆ 100 ದೇವಸ್ಥಾನಗಳಿಗೆ ನೀವು ಕೊಡಿ, 1 ಕೋಟಿ ಅಭಿವೃದ್ಧಿಗೆ. ಆದರೆ ಜನರಿನ ಒಂದು ವ್ಯವಸ್ಥೆ ಮಾಡಿ, ಜನರ ಬೇಡಿಕೆ ಮೇರೆಗೆ ನ್ಯಾಯಯುತವಾಗಿ ಈ ದೇಣಿಗೆನ ಹಂಚೋದಕ್ಕೆ ಒಂದು ವ್ಯವಸ್ಥೆ ಮಾಡಿ, ಎಲ್ಲ ಜನರ ಇಷ್ಟ ದೇವತೆ ಕೊಡಿ. ಇದು ಸೂಕ್ತ ಅನಿಸುತ್ತೆ. ದಯವಿಟ್ಟು ಇದನ್ನ ಪರಿಗಣಿಸಿ. ಥ್ಯಾಂಕ್ ಯು. ನಮಸ್ಕಾರ.